ನೋಟ್ ಪ್ಯಾಡ್ ಕಾಣಿಸ್ತಿದೆಯಾ ಉಷಾ? ಕಾಣಿಸ್ತಾ ಇದೆ ಸರ್. ಕಾಣಿಸ್ತಿದ್ಯಾ? ರಿಪ್ಲೈ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ ಕಾಣಿಸ್ತಿದೆಯಾ ಇಲ್ವಂತ. ನೋಟ್ ಪ್ಯಾಡ್ ಇದು ಕಾಣ್ತಿದೆ ಸರ್, ಓಕೆ. ಸೊ ನಾನು ಕ್ಲಿಯರ್ ಮಾಡ್ತೀನಿ ಸ್ಕ್ರೀನ್. ಇಂಪೋರ್ಟ್, ನಾನು ಇಂಪೋರ್ಟ್ OS ಆಪರೇಟಿಂಗ್ ಸಿಸ್ಟಮ್ ಮಾಡ್ಯೂಲ್ನ ಇಂಪೋರ್ಟ್ ಮಾಡ್ಕೊತೀನಿ. ಆಮೇಲೆ ಸಿಸ್ಟಮ್ CLS ಎಂಟರ್ ಮಾಡ್ತೀನಿ. ಈಗ ಫಸ್ಟ್ ಸ್ಟೆಪ್ ಏನು, ನಾನು ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರ್ ಕ್ಲಾಸಸ್ ಬಗ್ಗೆ ಹೇಳ್ತೀನಿ ಇವತ್ತು. ಇದನ್ನ ನಾವೇನಂತೀವಿ? ಕ್ಯಾರೆಕ್ಟರ್ ಕ್ಲಾಸಸ್. ಈಗ /D ಅಂದ್ರೆ ಇಟ್ ಮ್ಯಾಚಸ್ ಆಲ್ ದ ಡಿಜಿಟ್ಸ್. /D ಅಂದ್ರೆ ಡಿಜಿಟ್ಸ್ ಬಿಟ್ಟು ಎಲ್ಲ ಮ್ಯಾಚ್ ಮಾಡುತ್ತೆ, ಕ್ಯಾಪಿಟಲ್ D. ಅದೇ ತರ ಕ್ಯಾಪಿಟಲ್ W ಇಟ್ ಮ್ಯಾಚಸ್ ಡಿಜಿಟ್ ಅಂಡರ್ಸ್ಕೋರ್ ಲೆಟರ್. ಓಕೆ, ಸ್ಮಾಲ್ W ಇದು. ಕ್ಯಾಪಿಟಲ್ W ಅಂದ್ರೆ ಇವನ್ ಬಿಟ್ಟು ಎಲ್ಲದನ್ನು ಮ್ಯಾಚ್ ಮಾಡುತ್ತೆ, ಸ್ಪೆಷಲ್ ಸಿಂಬಲ್ಸ್ನ. ಅದೇ ತರ S ಅಂದ್ರೆ ಸ್ಟ್ರಿಂಗ್ ಇಲ್ಲ ಸ್ಪೇಸ್ ಇಲ್ಲ ನ್ಯೂ ಲೈನ್ ಕ್ಯಾರೆಕ್ಟರ್ ನ ಮ್ಯಾಚ್ ಮಾಡುತ್ತೆ. ಕ್ಯಾಪಿಟಲ್ S ಅಂದ್ರೆ ಇಟ್ ಮ್ಯಾಚಸ್ ಎ ಸ್ಪೇಸ್, ಟ್ಯಾಬ್ ಆರ್ ಎ ನ್ಯೂ ಲೈನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಜಸ್ಟ್ ಫಸ್ಟ್ ಸ್ಟೆಪ್ ಏನು, ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಅಲ್ಲಿ RE ಮಾಡ್ಯೂಲ್ನ ಇಂಪೋರ್ಟ್ ಮಾಡ್ಕೋಬೇಕು. ಆಮೇಲೆ ಕಂಪೈಲ್, RE.compile. ಇಲ್ಲಿ ನಾವು ಸ್ಟ್ರಿಂಗ್ ನ ಇದು ಎಕ್ಸ್ಪ್ರೆಷನ್ ಕೊಡಬೇಕು. ಸೊ ಒಂದು ಸಿಂಗಲ್ ಡಿಜಿಟ್ ನ ನಾವು ಮ್ಯಾಚ್ ಮಾಡೋದು, ಸಿಂಗಲ್ ಡಿಜಿಟ್ ನ. ಓಕೆ, ಹಲೋ ಫ್ರೆಂಡ್ಸ್, ಐ ಆಮ್ ಇನ್ ಟ್ಯೂಷನ್. ಅದು ಕಂಪೈಲ್ ಮಾಡಿಬಿಟ್ಟು ಒಂದು ಪ್ಯಾಟರ್ನ್ಗೆ ಹಾಕೊಂತೀನಿ ಅದನ್ನ. ಸೊ ಇದನ್ನ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತೀವಿ. /D ಅನ್ನೋದೇನು ರೆಗ್ಯುಲರ್ ಎಕ್ಸ್ಪ್ರೆಷನ್. ಇದನ್ನ ಕಂಪೈಲ್ ಮಾಡಿಬಿಟ್ಟು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಅದನ್ನ P-ನಲ್ಲಿ ಹಾಕೊಂತೀನಿ. ಓಕೆ, ಸೊ ಇದಾದ್ಮೇಲೆ ಎಂಟರ್ ಮಾಡ್ತೀನಿ. ಈಗ P.find_all. ಓಕೆ, ಫೈಂಡ್ ಆಲ್ ಅದೇನ್ ಮಾಡುತ್ತೆ ಅಂದ್ರೆ ಒಂದು ಡಿಜಿಟ್ಸ್ ನ, ಒಂದೇ ಒಂದು ಸಿಂಗಲ್ ಡಿಜಿಟ್ ನ ಮ್ಯಾಚ್ ಮಾಡುತ್ತೆ. ಸೇ ಇಲ್ಲಿ ನಾವು ಟೆಕ್ಸ್ಟ್ ಕೊಡ್ಬೇಕು, ಏನೇ ಒಂದು ಟೆಕ್ಸ್ಟ್. ಫೈಂಡ್ ಆಲ್ ಅನ್ನೋದು ಒಂದು ಮೆಥಡ್, ಅದರಲ್ಲಿ ಟೆಕ್ಸ್ಟ್ ಪಾಸ್ ಮಾಡಬೇಕು. ಸೇ I like 1 2 3. ಓಕೆ, I like 1 2 3 ಕ್ಲೋಸ್ ಮಾಡ್ತೀನಿ. ಸೊ ಎಂಟರ್ ಮಾಡ್ತೀನಿ. ಈಗ ನೋಡ್ರಿ, ಮ್ಯಾಚ್ ಆಗಿರೋವೆಲ್ಲ ಡಿಜಿಟ್ಸ್ ನ, ಸಿಂಗಲ್ ಡಿಜಿಟ್ಸ್ ನ ಎಲ್ಲ ಅದು ಪ್ರಿಂಟ್ ಮಾಡುತ್ತೆ. ಅದೇ ನಮ್ಗೆ ಡಬಲ್ ಡಿಜಿಟ್ಸ್ ಬೇಕನ್ಕೊಳ್ಳಿ. ಡಬಲ್ ಡಿಜಿಟ್ಸ್ ಬೇಕಂತಂದ್ರೆ ಇಲ್ಲೇನ್ ಕೊಡಬೇಕು? /D ಅಂತ ಕೊಡಬೇಕು, 2 ಡಿಜಿಟ್ಸ್. ಕಂಪೈಲ್ ಮಾಡ್ತೀನಿ. ಈಗ ಮತ್ತೆ ಫೈಂಡ್ ಆಲ್ ಮಾಡ್ತೀನಿ. ಈಗ I like 1 2 3. My friend likes 3 4 5. ಓಕೆ, ಸೊ ಎಂಟರ್ ಮಾಡ್ತೀನಿ. ಈಗ ನೋಡ್ರಿ, ಎರಡು ಡಿಜಿಟ್ಸ್ ನ ತೋರಿಸ್ತಿದ್ಯಾ? 1 2, ಆಮೇಲೆ ನೆಕ್ಸ್ಟ್ ಮ್ಯಾಚ್ ಏನು 3 4, ಎರಡು ಡಿಜಿಟ್ಸ್ ನ ತೋರಿಸ್ತಾ ಇದೆ. ಅರ್ಥ ಆಗ್ತಿದ್ಯಾ? D ಅಂದ್ರೆ ಡಿಜಿಟ್. ಓಕೆ, ಈಗ ಡಿಜಿಟ್ ಬಿಟ್ಟು ಏನು ಕ್ಯಾರೆಕ್ಟರ್ಸ್ ಅದನ್ನೆಲ್ಲದನ್ನು ಮ್ಯಾಚ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ D ಯೂಸ್ ಮಾಡಬೇಕು. ಕ್ಯಾಪಿಟಲ್ D ಇಲ್ಲಿ ನೋಡ್ರಿ, ಕ್ಯಾಪಿಟಲ್ D ಇಟ್ ಮ್ಯಾಚಸ್ ಕ್ಯಾರೆಕ್ಟರ್ ಸ್ಪೇಸ್ ಅದರ್ ದ್ಯಾನ್ ನ್ಯೂಮರಿಕ್ ಡಿಜಿಟ್ ಫ್ರಮ್ 0 to 9. ಓಕೆ, 0 to 9 ಬಿಟ್ಟು ಎಲ್ಲದನ್ನು ಮ್ಯಾಚ್ ಮಾಡುತ್ತದೆ. ಸೊ ನಾನೇನ್ ಕೊಡ್ತೀನಿ? ಕ್ಯಾಪಿಟಲ್ D ಕೊಡ್ತೀನಿ, ಕ್ಯಾಪಿಟಲ್ D. ಸೊ ಎಂಟರ್ ಮಾಡ್ತೀನಿ. ಈಗ ಫೈಂಡ್ ಆಲ್ ಎಂಟರ್ ಕೊಡ್ತೀನಿ. ಈಗ ನೋಡ್ರಿ, ಇಟ್ ಈಸ್ ಮ್ಯಾಚಿಂಗ್ ಆಲ್. ಸ್ಪೇಸ್ನು ಮ್ಯಾಚ್ ಮಾಡುತ್ತೆ, ಕ್ಯಾರೆಕ್ಟರ್ಸ್ನು ಮ್ಯಾಚ್ ಮಾಡುತ್ತೆ, ಡಿಜಿಟ್ಸ್ ಬಿಟ್ಟು ಎಲ್ಲದನ್ನು ಮ್ಯಾಚ್ ಮಾಡುತ್ತೆ ಕ್ಯಾಪಿಟಲ್ D ಕೊಟ್ರೆ. ಓಕೆ, ಅರ್ಥ ಆಯ್ತಾ ಉಷಾ? ಹಾ ಸರ್, ಅರ್ಥ ಆಯ್ತು ಸರ್. ಓಕೆ, ಈಗ ಅದೇ ತರ ಸ್ಮಾಲ್ W ಇದೆ. ಓಕೆ, ಇದೇನ್ ಮಾಡುತ್ತೆ? ಇಟ್ ಮ್ಯಾಚಸ್ ಲೆಟರು, ನ್ಯೂಮರಿಕ್ ಡಿಜಿಟ್ ಇಲ್ಲ ಅಂಡರ್ಸ್ಕೋರ್ ನ ಮ್ಯಾಚ್ ಮಾಡುತ್ತೆ. ಓಕೆ, /W. ಸೊ ಡಿಜಿಟ್ ಬಿಟ್ಟು ಬೇರೆದನ್ನ ಮ್ಯಾಚ್ ಮಾಡುತ್ತೆ. ಸೇ W ಕೊಡ್ತೀನಿ. ಓಕೆ,
ಎಂಟರ್ ಮಾಡ್ತೀನಿ. ಈಗ ಫೈಂಡ್ ಆಲ್. ಈಗ ನೋಡ್ರಿ ಡಿಜಿಟ್ನು ಮ್ಯಾಚ್ ಮಾಡ್ತಾ ಇದೆ. ಅದು ಡಬ್ಲ್ಯೂ ಅಂದ್ರೆ ಡಿಜಿಟ್ನು ಮ್ಯಾಚ್ ಮಾಡುತ್ತೆ, ಕ್ಯಾರೆಕ್ಟರ್ನು ಮ್ಯಾಚ್ ಮಾಡುತ್ತೆ, ಮತ್ತೆ ಅಂಡರ್ ಸ್ಕೋರ್ ಇತ್ತು ಅನ್ಕೊಳ್ಳಿ. ಅಂಡರ್ ಸ್ಕೋರ್ ಫಾರ್ ಎಕ್ಸಾಂಪಲ್ ಇದ್ರೊಳಗೆ ನಾನು ಅಂಡರ್ ಸ್ಕೋರ್ ಫ್ರೆಂಡ್ ಲೈಕ್ಸ್ ಇದು ಅಂಡರ್ ಸ್ಕೋರ್ ಅಂತ ಕೊಡ್ತೀನಿ. ಓಕೆ, ಸೊ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದಾಗ ಇಲ್ಲಿ ನೋಡ್ರಿ ಅಂಡರ್ ಸ್ಕೋರ್ ಬಂತ. ಅಂಡರ್ ಸ್ಕೋರ್ ಸಮೇತ ಅದು ಮ್ಯಾಚ್ ಮಾಡ್ತಾ ಇದೆ. ಅರ್ಥ ಆಗ್ತಿದೆಯಾ ಉಷಾ? ಹಾ ಸರ್, ಓಕೆ, ಅರ್ಥ ಆಗ್ತಿದೆ. ಈಗ ನೆಕ್ಸ್ಟ್ ಕ್ಯಾರೆಕ್ಟರ್ ಕ್ಲಾಸ್ ಏನಂತಂದ್ರೆ ಕ್ಯಾಪಿಟಲ್ ಡಬ್ಲ್ಯೂ. ಕ್ಯಾಪಿಟಲ್ ಡಬ್ಲ್ಯೂ ಅಂದ್ರೆ ಇಟ್ ಮ್ಯಾಚಸ್ ಎನಿ ಕ್ಯಾರೆಕ್ಟರ್ ದಟ್ ಈಸ್ ನಾಟ್ ಎ ಲೆಟರ್, ನ್ಯೂಮರಿಕ್ ಡಿಜಿಟ್ ಆರ್ ಅಂಡರ್ ಸ್ಕೋರ್. ಓಕೆ, ಅಂಡರ್ ಸ್ಕೋರ್ ಆಗಿರಬಾರ್ದು, ಮತ್ತೆ ಡಿಜಿಟು ಆಗಿರಬಾರ್ದು, ಲೆಟರು ಆಗಿರಬಾರ್ದು. ಆ ತರದ ಕ್ಯಾರೆಕ್ಟರ್ಸ್ನ ಅದು ಮ್ಯಾಚ್ ಮಾಡುತ್ತೆ. ಸೊ ನಾನೇನ್ ಮಾಡ್ತೀನಿ, ಕ್ಯಾಪಿಟಲ್ ಇದು ಸ್ಮಾಲ್ ಡಬ್ಲ್ಯೂ, ಈಗ ಕ್ಯಾಪಿಟಲ್ ಡಬ್ಲ್ಯೂ ಕೊಡ್ತೀನಿ. ಇಲ್ಲಿ ನೋಡ್ರಿ ಡಿಜಿಟ್ ಬಿಟ್ಟು ಅದು ಡಾಟ್ ಮ್ಯಾಚ್ ಮಾಡ್ತಾ ಇದೆ, ಕಾಮನ್ ಮ್ಯಾಚ್ ಮಾಡ್ತಾ ಇದೆ. ಓಕೆ, ಅರ್ಥ ಆಗ್ತಿದೆಯಾ? ದಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಡಬ್ಲ್ಯೂ. ಅದೇ ತರ ಎಸ್ ಕೊಟ್ಟು ನೋಡೋಣ. ಎಸ್, ಓಕೆ, ಸ್ಮಾಲ್ ಎಸ್. ದಿಸ್ ಟೈಮ್ ದ ಕ್ಯಾರೆಕ್ಟರ್ ಕ್ಲಾಸ್ ಇಸ್ ಸ್ಮಾಲ್ ಎಸ್. ಸೊ ಇದು ನಾನು ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡೋದಕ್ಕೇನು CLS. ಈಗ ಸೊ ಈಗ ನಾನು ಸ್ಮಾಲ್ ಎಸ್ ಕೊಟ್ಟೆ. ಓಕೆ, ಸ್ಮಾಲ್ ಎಸ್ ನ ಕೊಟ್ಟಿರೋದು ಎಂಟರ್ ಮಾಡ್ತೀನಿ. ಓಕೆ, ಸ್ಮಾಲ್ ಎಸ್ ಕೊಟ್ರೆ ಡಿಜಿಟ್ಸ್ನು ಮ್ಯಾಚ್ ಮಾಡಲ್ಲ, ಕ್ಯಾರೆಕ್ಟರ್ಸ್ನು ಮ್ಯಾಚ್ ಮಾಡಲ್ಲ, ಸ್ಪೇಸ್ ಮಾತ್ರ ಮ್ಯಾಚ್ ಮಾಡುತ್ತೆ. ಸ್ಪೇಸ್, ಕಾಮ, ಸ್ಪೆಷಲ್ ಸಿಂಬಲ್ಸ್ ಮಾತ್ರ ಮ್ಯಾಚ್ ಮಾಡುತ್ತೆ. ಅದೇ ತರ ಈ ಕ್ಯಾಪಿಟಲ್ ಎಸ್ ಕೊಡ್ತೀನಿ. ಇಲ್ಲೇನ್ ಕೊಡ್ತೀನಿ ನಾನು? ಕ್ಯಾಪಿಟಲ್ ಎಸ್. ಸೊ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದಾಗ ಅಲ್ಲಿ ನೋಡ್ರಿ ಕ್ಯಾಪಿಟಲ್ ಎಸ್ ಅಂದ್ರೆ ಅದ್ರ ಉಲ್ಟಾ, ಇದ್ರ ಉಲ್ಟಾ ಇದು. ದಟ್ ಇಸ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಎಸ್. ಇಟ್ ಮ್ಯಾಚಸ್ ಡಿಜಿಟ್ಸ್, ಇಟ್ ಮ್ಯಾಚಸ್ characters, it matches underscore. Okay, so that is the difference. Okay, next ಈಗ ನಮ್ದೇ ಒಂದು ಕ್ಯಾರೆಕ್ಟರ್ ಕ್ಲಾಸ್ ಮಾಡ್ಬೇಕು ಅನ್ಕೊಳ್ಳಿ. ನಮ್ದೇ ಒಂದು ಕ್ಯಾರೆಕ್ಟರ್ ಕ್ಲಾಸ್ ಮಾಡ್ಬೇಕಂದ್ರೆ we need to use this square brackets. Okay, for example ನಾನು KGF ಅನ್ನೋದು ಮ್ಯಾಚ್ ಮಾಡಬೇಕು. KGF. ಓಕೆ, K ಇದ್ರೂ ಪ್ರಿಂಟ್ ಮಾಡುತ್ತೆ, G ಇದ್ರೂ ಪ್ರಿಂಟ್ ಮಾಡುತ್ತೆ, F ಇದ್ರೂ ಪ್ರಿಂಟ್ ಮಾಡುತ್ತೆ. ಓಕೆ, ಸೊ ಎಂಟರ್ ಮಾಡ್ತೀನಿ. ಈಗ ನೋಡ್ರಿ ಎಲ್ಲೆಲ್ಲಿ K ಇದೆ, F ಇದೆ, G ಇಲ್ಲ. ಓಕೆ, ಸೊ ಎಂಟರ್ ಮಾಡ್ತೀನಿ. It is taking this one. ರಾ ಸ್ಟ್ರಿಂಗ್ ಒಳಗೆ ಏನ್ ಕೊಡಬೇಕು ಇಲ್ಲಿ ನೋಡಿ. ರಾ ಸ್ಟ್ರಿಂಗ್ ಒಳಗೆ ಈ ಎಕ್ಸಾಂಪಲ್ ಅಲ್ಲಿ ನೋಡಿ, ಓವಲ್ಸ್ ಅಂದ್ರೆ ಗೊತ್ತಾ ನಿಮ್ಗೆ? ಓವಲ್ಸ್ ಅಂದ್ರೆ ಯಾವ್ಯಾವ ವಿಷಯ? ಓವಲ್ಸ್ AEIOU. ಓಕೆ, ಸೊ ಈ ಎಕ್ಸಾಂಪಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಗೆ ಓವಲ್ಸ್ ಬೇಕು. ಟೆಕ್ಸ್ಟ್ ಅಲ್ಲಿ ಕೊಟ್ಟಿರೋ ಟೆಕ್ಸ್ಟ್ ಅಲ್ಲಿ, ಈ ಟೆಕ್ಸ್ಟ್ ಇದೆ ಅಲ್ಲ, ಈ ಟೆಕ್ಸ್ಟ್ ಅಲ್ಲಿ ಓವಲ್ಸ್ ಬೇಕು. ಸ್ಮಾಲ್ AE, ಕ್ಯಾಪಿಟಲ್ AEO ನಮಗೆ ಬೇಕು. ಓಕೆ, ಅಂದಾಗ ನಾವೇನ್ ಮಾಡ್ತೀವಿ, ಸ್ಕ್ವೇರ್ ಬ್ರಾಕೆಟ್ಸ್ ಒಳಗೆ ಕೊಡ್ತೀವಿ ಅದನ್ನ, ಸ್ಕ್ವೇರ್ ಬ್ರಾಕೆಟ್ಸ್. ಸೊ ಇಲ್ಲಿ ನಾನೇನ್ ಕೊಡ್ತಾ ಇದ್ದೀನಿ, ಸ್ಕ್ವೇರ್ ಬ್ರಾಕೆಟ್ಸ್ ಒಳಗೆ K ಮತ್ತೆ G ಮತ್ತೆ F ಈ ಮೂರು ಇದ್ರೂ ಪ್ರಿಂಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಎಂಟರ್ ಮಾಡ್ತೀನಿ ಈಗ. ಸೊ ಫೈಂಡ್ ಆಲ್ KGF. ಸೊ ಯು ಸಿ ದೇರ್ K ಪ್ರಿಂಟ್ ಆಗ್ತಾ ಇದೆ, G. ಓಕೆ, ಸೊ ವೆಯ್ಟ್. We will go with AEIOU only. Okay, AEIOU. Okay, ಈ ಐದರಲ್ಲಿ ಯಾವ ಲೆಟರ್ಸ್ ಇದ್ರೂ ತೋರಿಸ್ಬೇಕು. ಎಂಟರ್ ಮಾಡ್ತೀನಿ. ಈಗ
ಇಲ್ಲಿ ನೋಡ್ರಿ ಫಸ್ಟ್ ಐ, ಇದು ಫಸ್ಟ್ ಐ. ಓಕೆ, ಅದೇ ತರ ಸೆಕೆಂಡ್ ಐ, ಇದು ಸೆಕೆಂಡ್ ಐ. ಓಕೆ, ಆಮೇಲೆ ಇ, ಥರ್ಡ್ ಇ. ಓಕೆ, ಆಮೇಲೆ ಐ, ಮತ್ತೆ ಐ, ಇ ಐ. ಓಕೆ, ಆಮೇಲೆ ಇ, ನೆಕ್ಸ್ಟ್ ಇ, ಆಮೇಲೆ ಐ. ಓಕೆ, ಆಮೇಲೆ ಇ. ಸೊ ಎಷ್ಟು ಎ ಇ ಐ ಓ ಇದಾವೋ ಅದೆಲ್ಲ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಕ್ಯಾಪಿಟಲ್ ಓ ಬೇಕು ಅನ್ಕೊಳ್ಳಿ, ಕ್ಯಾಪಿಟಲ್ ಎ ಇ ಐ ಓನು ಬೇಕು ಅನ್ಕೊಳ್ಳಿ. ಎ ಇ, ಈ ಸಾರಿ ನಾವೇನ್ ಕೊಡ್ತೀನಿ, ಕ್ಯಾಪಿಟಲ್ ಕೊಡ್ತೀನಿ, ಎ ಇ ಐ ಓ ಯು. ಓಕೆ, ಸೊ ಎಂಟರ್ ಮಾಡ್ತೀನಿ. ಈಗ ಕಾಣಿಸ್ತಿದೆಯಾ ಉಷಾ ಕೆಳಗಡೆ? ಹಾ ಸರ್, ಕಾಣಿಸ್ತಿದೆ. ಸೊ ಮೈ ಇದೆಯಲ್ಲ, ಇಲ್ಲಿ ಎಫ್ ಇದೆಯಲ್ಲ, ಅದನ್ನ ನಾನು ಎಫ್ ಬೇಡ, ಇ ಇದೆ, ಇಲ್ಲಿ ಇ ಇದೆಯಲ್ಲ, ಅದನ್ನ ಕ್ಯಾಪಿಟಲ್ ಮಾಡ್ತೀನಿ. ಎರಡು ಈಸ್ ನ ಕ್ಯಾಪಿಟಲ್ ಮಾಡಿದೆ. ಸೊ ಎಂಟರ್ ಮಾಡ್ತೀನಿ. ಓಕೆ, ಇದನ್ನ ಆಮೇಲೆ ಮಾಡೋಣ. ಐ ವಿಲ್ ಎಕ್ಸ್ಪ್ಲೇನ್ ಯು ಲೇಟರ್ ರಿಗಾರ್ಡಿಂಗ್ ದಿಸ್. ಕ್ಯಾಪಿಟಲ್ಸ್ ಇದ್ರೆ ಮಾತ್ರ ತೋರಿಸ್ಬೇಕು ಅದು. ಓಕೆ, ಫಾರ್ ಎಕ್ಸಾಂಪಲ್ ಸರ್ಚ್, ಐ ವಿಲ್ ಟ್ರೈ ವಿತ್ ಸರ್ಚ್. ಮ್ಯಾಚ್ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಐ ತಗೊಂತಾ ಇದೆ. ಓಕೆ, ಬಟ್ ವಿ ಮಸ್ಟ್ ಗೆಟ್ ಎ ಇ ಐ ಓ ಯು. ಈ ಗ್ರೂಪ್ ಅಲ್ಲಿ ಏನು ಬಂದ್ರು ಅದು ತೋರಿಸ್ಬೇಕು ನಿಮಗೆ. ಓಕೆ, ದಟ್ ಇಸ್ ಇಟ್ಸ್ ವಾಟ್ ಕ್ರಿಯೇಟಿಂಗ್ ಅವರ್ ಓನ್ ಕ್ಯಾರೆಕ್ಟರ್ ಕ್ಲಾಸ್. ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ತಗೊಂತೀನಿ, ಕಾಪಿ ಮಾಡ್ತೀನಿ ಇದನ್ನ ಇಲ್ಲಿವರೆಗೆ. ಸೊ ಐ ವಿಲ್ ಗೋ ಹಿಯರ್, ಸೊ ಐ ವಿಲ್ ಕ್ಲಿಯರ್ ದ ಸ್ಕ್ರೀನ್. I have cleared the screen. I'll paste here. So now the next thing is I'll copy this entire thing. Control C, Control V. ಈಗ ನೋಡ್ರಿ, ಓ ಸ್ಮಾಲ್ ಓ, 3 ಸ್ಮಾಲ್ ಓ ಇದಾವೆ, ಸ್ಮಾಲ್ ಇ ಇದೆ, ಎ ಇದೆ, 2 ಸಾರಿ ಸ್ಮಾಲ್ ಓ ಇದಾವೆ. ಓಕೆ, ಸೊ ಐ ವಿಲ್ ಎಂಟರ್ ದಟ್. ನೋಡ್ರಿ, ಅದೆಲ್ಲ ಪ್ರಿಂಟ್ ಆಗಿದೆ, ಓ ಮತ್ತೆ ಎ ಎಲ್ಲಾನು ಪ್ರಿಂಟ್ ಆಗಿದೆ. ಓಕೆ, ಕ್ಯಾಪಿಟಲ್ ಎ ಇದ್ರೂ ಪ್ರಿಂಟ್ ಆಗಿದೆ, ಕ್ಯಾಪಿಟಲ್ ಓ ಇದ್ರೂ ಪ್ರಿಂಟ್ ಆಗಿದೆ. ಅರ್ಥ ಆಯ್ತಾ? ಓಕೆ, ಈಗ ಈ ವೋವಲ್ಸ್ ಬಿಟ್ಟು ಕಾನ್ಸನೆಂಟ್ಸ್ ಯಾವ್ಯಾವ ಟೈಪ್ ಮಾಡಿ ಉಷಾ? ಕಾನ್ಸನೆಂಟ್ಸ್, ವೋವಲ್ಸ್ ಬಿಟ್ಟು ಕಾನ್ಸನೆಂಟ್ಸ್. ಸರ್, ಎ ಇ ಐ ಓ ಯು. ಓಕೆ, ಎ ಇ ಐ ಓ ಬಿಟ್ಟು ಎಲ್ಲವೂ ಕಾನ್ಸನೆಂಟ್ಸ್. ಓಕೆ, ಸೊ ಇಲ್ಲಿ ಕಾನ್ಸನೆಂಟ್ಸ್ ಏನಿದೆ? ಆರ್ ಇದೆ, ಬಿ ಇದೆ, ಕ್ಯಾಪಿಟಲ್ ಸಿ ಇದೆ, ಪಿ ಇದೆ, ಎ ಇದೆ, ಟಿ ಇದೆ, ಎ ಅಲ್ಲ ಟಿ ಇದೆ, ಎಸ್ ಇದೆ, ಓಕೆ, ವೈ ಇದೆ, ಡಿ ಇದೆ. ಓಕೆ, ಅದೆಲ್ಲ ಪ್ರಿಂಟ್ ಆಗ್ಬೇಕಂದ್ರೆ ಈ ಸಾರಿ ನಾವೇನ್ ಕೊಡ್ಬೇಕಿಲ್ಲಿ? ಅದರ್ ದೆನ್, ನಾಟ್ ಆಫ್. ಇಲ್ಲಿ ನೋಡ್ರಿ, ನಾಟ್. ಓಕೆ, ಇಲ್ಲಿ ನೋಡಿ, ನಾಟ್ ನ ಇದು ಕ್ಯಾಪ್ ಸಿಂಬಲ್. ಇದನ್ನ ನಾನು ಬ್ರಾಕೆಟ್ ಹೊರಗೆ ಕೊಟ್ಟೆ, ಬಟ್ ಬ್ರಾಕೆಟ್ ಒಳಗೆ ಕೊಡ್ಬೇಕು. ಅದನ್ನ ಬ್ರಾಕೆಟ್ ಒಳಗಡೆ ಕೊಡ್ಬೇಕು, ಹಿಂಗೆ ಇಲ್ಲಿ. ಓಕೆ, ಸೊ ಎಂಟರ್. ಈಗ ಐ ಸರ್ಚ್. ಈಗ ನೋಡ್ರಿ, ಓವಲ್ಸ್, ಇದು ಕಾನ್ಸನೆಂಟ್ಸ್, ಆರ್, ಬಿ, ಸಿ, ಪಿ, ಟಿ, ಎಸ್, ಬಿ. ಓಕೆ, ಇವೆಲ್ಲ ಪ್ರಿಂಟ್ ಆಗಿದೆ ನೋಡಿ. ಅರ್ಥ ಆಗ್ತಿದೆ ಉಷಾ? ಓಕೆ, ಇದನ್ನ ನಾವೇನಂತೀವಿ? ಕ್ಯಾರೆಕ್ಟರ್ ಕ್ಲಾಸ್ ಅಂತೀವಿ. ಈ ಗ್ರೂಪ್ ಅಲ್ಲಿ ಏನಿದೆ ನೋಡ್ರಿ, ಅದನ್ನ ಕ್ಯಾರೆಕ್ಟರ್ ಕ್ಲಾಸ್ ಅಂತೀವಿ, ಕ್ರಿಯೇಟಿಂಗ್ ಅವರ್ ಓನ್ ಕ್ಯಾರೆಕ್ಟರ್ ಕ್ಲಾಸ್. ಸೊ ನಾನು ನಂದೇ ಮಾಡ್ತಾ ಇದ್ದೀನಿ. ಓಕೆ, ಐ ವಿಲ್ ಟ್ರೈ ಫಾರ್ ಒನ್ ಮೋರ್ ಥಿಂಗ್. ಸೇ ಐ ವಾಂಟ್ ಎ ಬಿ ಸಿ. ಓಕೆ, ಎ ಬಿ ಸಿ ನಲ್ಲಿ ಯಾವ್ದಿದ್ರು ಪ್ರಿಂಟ್ ಮಾಡಬೇಕು. ಸೊ ಐ ವಿಲ್ ಎಂಟರ್ ನಾವು. ಈಗ ಎ ಬಿ ಸಿ ನೋಡ್ರಿ ಪ್ರಿಂಟ್ ಆಗ್ತಾ ಇದೆ. ಬಿ, ಫಸ್ಟ್ ಬಿ ಪ್ರಿಂಟ್ ಆಯ್ತು. ನೆಕ್ಸ್ಟ್ ಎ ಇದೆ, ಪ್ರಿಂಟ್ ಆಯ್ತು.
ಓಕೆ, ನೆಕ್ಸ್ಟ್ ಬಿ ಮತ್ತೆ ಪ್ರಿಂಟ್ ಆಯ್ತು. ಓಕೆ, ನೆಕ್ಸ್ಟ್ ಎ ಪ್ರಿಂಟ್ ಆಯ್ತು. ಓಕೆ, ಮತ್ತೆ ಬಿ ಮತ್ತೆ ಪ್ರಿಂಟ್ ಆಯ್ತು. ಓಕೆ, ಅದೇ ತರ ಕ್ಯಾಪಿಟಲ್ ಎಫ್, ನಮ್ಗೆ ಕ್ಯಾಪಿಟಲ್ ಎಫ್ ಬೇಕು ಅನ್ಕೊಳ್ಳಿ. ಎ ಬಿ ಸಿ ಜೊತೆಗೆ ಕ್ಯಾಪಿಟಲ್ ಎಫ್ ಬೇಕು ಅನ್ಕೊಳ್ಳಿ. ಓಕೆ, ಎಂಟರ್ ಮಾಡ್ತೀನಿ. ಈಗ ಎಂಟರ್ ಮಾಡ್ತೀನಿ. ಈಗ ನೋಡ್ರಿ ಕ್ಯಾಪಿಟಲ್ ಎಫ್ ಬಂತ. ಅರ್ಥ ಆಗ್ತಿದೆಯಾ ಉಷಾ? ಓಕೆ, ಹಾ ಸರ್. ಈಗ ನೆಕ್ಸ್ಟ್ ಇದನ್ನೇನಂತೀವಿ, ಕ್ಯಾರೆಟ್ ಮತ್ತೆ ಡಾಲರ್ ಸೈನ್ ಕ್ಯಾರೆಕ್ಟರ್ಸ್ ಅಂತೀವಿ. ಇದನ್ನ ನೀವು ಯೂನಿಕ್ಸ್ ಅಲ್ಲಿ ಓದಿರ್ತೀರಾ ನನ್ಗನ್ಸುತ್ತೆ. ಸೊ ಕ್ಯಾಪ್ ಕೊಟ್ರೆ ಬಿಗಿನಿಂಗ್ ಅಲ್ಲಿ ಮ್ಯಾಚ್ ಮಾಡುತ್ತೆ. ಓಕೆ, ಡಾಲರ್ ಕೊಟ್ರೆ ಎಂಡ್ ಅಲ್ಲಿ ಮ್ಯಾಚ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಮ್ಗೆ ಹೆಲೋ ಅನ್ನೋದು ಬೇಕು. ಒಂದು ಸೆಂಟೆನ್ಸ್ ಅಲ್ಲಿ ಹೆಲೋ ಅನ್ನೋದು ಸ್ಟಾರ್ಟಿಂಗ್ ಇದ್ರೆ ಪ್ರಿಂಟ್ ಮಾಡಬೇಕು. ಓಕೆ, ಆ ತರ ಇದ್ದಾಗ ಕ್ಯಾಪ್ ಕೊಟ್ಬಿಟ್ಟು ಹೆಲೋ ಕೊಡ್ತೀವಿ. ಓಕೆ, ಸೊ ಈಗ ನೋಡ್ರಿ ಹೆಲೋ ವರ್ಲ್ಡ್ ಅಂದ್ರೆ ಸ್ಟಾರ್ಟಿಂಗ್ ಹೆಲೋ ಇದೆ, ಅದು ಪ್ರಿಂಟ್ ಆಗುತ್ತೆ ಇಲ್ಲಿ. ಓಕೆ, ಹೆಲೋ ಅಂತ ಪ್ರಿಂಟ್ ಆಯ್ತು ನೋಡಿ, ಮ್ಯಾಚ್ ಆಗಿದೆ ಅಂತ. ಓಕೆ, ಸೊ ಐ ಟ್ರೈ ಫಾರ್ ದಟ್. ಸೇ ಫಾರ್ ಎಕ್ಸಾಂಪಲ್ I'll give cap, here I'll give the. Okay, here I'll give the. Say I'll type enter. So but before that we must remove this. Okay, I think we should not have that. Lodre square brackets irbardali. So enter. ಈಗ ಒಂದು ಸ್ಟೇಟ್ಮೆಂಟ್ ತಗೊಂತೀನಿ. The Robocop eats baby food. Okay, ನೋಡ್ರಿ ದ ಮ್ಯಾಚ್ ಆಯ್ತಾ? ಸ್ಟಾರ್ಟಿಂಗ್ ಅಲ್ಲಿ ದಾ ಇದ್ರೆ ಪ್ರಿಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಅಲ್ಲಿ ದಾ ತೆಗಿತೀನಿ. ಓಕೆ, ಈಗ ಇಲ್ಲಿ ಸೊ ಸ್ಟಾರ್ಟಿಂಗ್ ಅಲ್ಲಿ ದಾ ಇಲ್ಲ, ಅದಕ್ಕೆ ಅದು ಪ್ರಿಂಟ್ ಆಗಿಲ್ಲ. ಓಕೆ, ಅದೇ ತರ ಇನ್ನೊಂದು ದಾ ಕೊಟ್ಟು ನೋಡ್ತೀನಿ, ಇನ್ನೊಂದು ದಾ. ಸೊ ಈ ತರ ದ ರೋಬೋಕಾಪ್, ಆಮೇಲೆ ಡಾಟ್ ಕೊಟ್ಬಿಟ್ಟು the baby cop, something I'm typing something. Okay, something meaningless, baby cop. So it is matching. First ದಾನ್ನ ಅದು ತೋರಿಸ್ತಾ ಇದೆ. ಓಕೆ, ಅದೇ ತರ ಎಂಡ್ ಅಲ್ಲಿ ದಾ ಇರ್ಬೇಕು. ನಮ್ಗೆ ಎಂಡ್ ಅಲ್ಲಿ ದಾ ಇರ್ಬೇಕಂತಂದ್ರೆ here we must write dollar here. Okay, dollar here. ಅರ್ಥ ಆಗ್ತಿದ್ಯಾ? ಎಂಟರ್ ಮಾಡ್ತೀನಿ. ಈಗ the baby cop and the okay, ಲಾಸ್ಟ್ ಅಲ್ಲಿ ದಾ ಕೊಡ್ತಾ ಇದ್ದೀನಿ. ಈ ಫ್ರಂಟ್ ದಾ ತೆಗಿತೀನಿ. ಓಕೆ, ಲಾಸ್ಟ್ ಅಲ್ಲಿ ದಾ ಕೊಡ್ತಾ ಇದ್ದೀನಿ, ಸ್ಪೇಸು ತೆಗಿಬೇಕು. ಓಕೆ, ಎಂಟರ್ ಮಾಡ್ತೀನಿ. ಯಾಕೆ ತೋರಿಸ್ತಾ ಇಲ್ಲ ಹೇಳಿ ಉಷಾ ದಾನ? ಓಕೆ, ಕ್ಯಾಪ್ ಅಲ್ಲಿ ಇಲ್ಲ. ಓಕೆ, ಅದಕ್ಕೆ ಇದು ಯಾವ್ದ್ರಲ್ಲಿ ಇರ್ಬೇಕು? ಕ್ಯಾಪ್ ಅಲ್ಲಿ ಇರ್ಬೇಕು. ಸೊ ನಾನು ಎಂಟರ್ ಮಾಡ್ತೀನಿ. ಅಲ್ಲಿ ನೋಡ್ರಿ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನಮ್ಗೆ ಈ ಎಂಡ್ ಅಲ್ಲಿ ಇದ್ರೆ ತೋರಿಸ್ಬೇಕು, ಈ. ಓಕೆ, ಸೊ ಎಂಟರ್ ಮಾಡ್ತೀನಿ. ಈಗ ನೋಡ್ರಿ ಈ ಎಂಡ್ ಅಲ್ಲಿ ಇದೆ, ತೋರಿಸ್ತಾ ಇದೆಯಾ? ಈ ಎಂಡ್ ಅಲ್ಲಿ ಇದೆ, ತೋರಿಸ್ತಾ ಇದೆ. ಅರ್ಥ ಆಗ್ತಿದೆಯಾ ಉಷಾ? ಓಕೆ, ಈಗ ಲಾಸ್ಟ್ ಅಲ್ಲಿ ಈ ಇದ್ರೆ ಮಾತ್ರ ಪ್ರಿಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಈ ತೆಗೆದು ಬಿಡ್ತೀನಿ. ಓಕೆ, ನೋಡ್ರಿ ಏನು ಮ್ಯಾಚ್ ಆಗ್ತಾ ಇಲ್ಲ, ಅದಕ್ಕೆ ಅದು ಎಂಟಿ ಲಿಸ್ಟ್ ನ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಅದೇ ತರ ಲಾಸ್ಟ್ ಅಲ್ಲಿ ಡಿಜಿಟ್ ಬೇಕು ನಮ್ಗೆ. ಅಂದಾಗ /d. ಓಕೆ, ಐ ಥಿಂಕ್ ದಿಸ್ ಸ್ಲಾಶ್ ಓನ್ಲಿನಾ? /d ಡಾಲರ್. ಓಕೆ, ಎಂಟರ್. ಈಗ the baby birthday is on 16th. ಓಕೆ, ಲಾಸ್ಟ್ ಅಲ್ಲಿ ಡಿಜಿಟ್ ಇದೆ, ಸೊ ಬರ್ಬೇಕು ನಮ್ಗೆ 6 ಲಾಸ್ಟ್ ಡಿಜಿಟ್ ಇದೆ, ಪ್ರಿಂಟ್ ಆಗ್ತಾ ಇದೆ. ಅದೇ ಲಾಸ್ಟ್ ಅಲ್ಲಿ 2 ಡಿಜಿಟ್ಸ್ ಪ್ರಿಂಟ್ ಆಗ್ಬೇಕು ಅನ್ಕೊಳ್ಳಿ. 2 ಡಿಜಿಟ್ಸ್ ಪ್ರಿಂಟ್ ಆಗ್ಬೇಕಂದ್ರೆ ಈ ತರ ನೋಡ್ರಿ,
ಲಾಸ್ಟ್ ಅಲ್ಲಿ 2 ಡಿಜಿಟ್ಸ್ ಏನಿದಾವೋ ಅದು ಪ್ರಿಂಟ್ ಆಗ್ತಾ ಇದೆ 16 ಅಂತ. ಓಕೆ, ನೌ ದ ನೆಕ್ಸ್ಟ್ ಥಿಂಗ್ ಈಸ್, ಅದು ಮೇಲೆ ಎಕ್ಸಾಂಪಲ್ ಸರ್ ಓಕೆ ಒಂದು ಸ್ವಲ್ಪ ಜೋರಾಗಿ ಮಾತಾಡಿ ಉಷಾ. ಹಾ ಸರ್, ಅಲ್ಲಿ ಇದು ಯಾಕೆ ಎಂಟಿ TH ಅಂತಿದೆ, ಈ ಬರ್ಲಿಲ್ವಲ್ಲ ಎದಕ್ಕೆ? ಯಾವ್ದು ಮೇಲಿದ ಇದಾ? ಹಾ 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 ಹೌದೌದು. ಅಲ್ಲಿ ಈ ಇಲ್ವಲ್ಲ ಉಷಾ, ಇಲ್ಲಿ ನೋಡ್ರಿ ನಾನು ಈ ತೆಗೆದಾಕಿದ್ದೀನಿ. ಬಟ್ ಅದು ಲಾಸ್ಟ್ ಲೆಟರ್ ಎಚ್ ಅಲ್ವಾ, ಎಚ್ ಪ್ರಿಂಟ್ ಆಗ್ಬೇಕಲ್ವಾ? ಡಾಲರ್ ಇಲ್ಲಲ್ಲ, ಲಾಸ್ಟ್ ನಾವು ಇಲ್ಲಿ ಏನ್ ಕೊಟ್ಟಿದೀವಿ, ಬರೀ ಈ ಇದ್ರೆ ಮಾತ್ರ ಪ್ರಿಂಟ್ ಮಾಡಿ ಅಂತ ಹೇಳ್ತಾ ಇದೀವಿ. ಫಂಕ್ಷನ್ ಅದಲ್ವಾ? ಓಕೆ ಸರ್, ಓಕೆ. ಇಲ್ಲಿ ಬರೀ ಈ ಇದ್ರೆ ಮಾತ್ರ ಪ್ರಿಂಟ್ ಮಾಡ್ಬೇಕು ಡಾಲರ್ ಅಲ್ಲಿ. ಇದು ಲಾಸ್ಟ್ ಅಲ್ಲಿ ಈ ಮಾತ್ರ ಇರ್ಬೇಕು ಇಲ್ಲಿ. ಅದು ನೋಡ್ಲಿಲ್ಲ ಸರ್ ಲೈನ್. ಓಕೆ ಓಕೆ, ಈಗ ನೋಡ್ರಿ ನೆಕ್ಸ್ಟ್ ಆಪರೇಟರ್ ನಾವೇನಂತೀವಿ, ಡಾಟ್ ಆಪರೇಟರ್ ಅಂತೀವಿ. ಡಾಟ್ ಆಪರೇಟರ್ ವಿಲ್ ಮ್ಯಾಚ್ ಎನಿ ಕ್ಯಾರೆಕ್ಟರ್ ಎಕ್ಸೆಪ್ಟ್ ನ್ಯೂ ಲೈನ್. ಓಕೆ, ಇಟ್ ಮ್ಯಾಚಸ್ ಎನಿ ಕ್ಯಾರೆಕ್ಟರ್ ಎಕ್ಸೆಪ್ಟ್ ನ್ಯೂ ಲೈನ್. ಡಾಟ್ AT ಅಂತ ಕೊಟ್ರೆ, ಓಕೆ, ಡಾಟ್ ಅಲ್ಲಿ A ಇರ್ಬೋದು, B ಇರ್ಬೋದು, C ಇರ್ಬೋದು, D ಇರ್ಬೋದು, ಒಂದು ಕ್ಯಾರೆಕ್ಟರ್ನ ಅದು ಮ್ಯಾಚ್ ಮಾಡುತ್ತೆ, ಒಂದು ಕ್ಯಾರೆಕ್ಟರ್ನ ಅದು ಮ್ಯಾಚ್ ಮಾಡುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತಗೊಂತೀನಿ. ಸೊ ಇದು ಕ್ಲಿಯರ್ ಮಾಡ್ತೀನಿ ಸ್ಕ್ರೀನ್. So entered. Now what I do is re dot compile. Here I'll give dot. Okay, say for example bat, cat, hat, mat, rat, ಈ ತರ 3 digits ಇರೋ 3 ಕ್ಯಾರೆಕ್ಟರ್ಸ್ ಇರುವಂತದ್ದು ನಮಗೆ ಮ್ಯಾಚ್ ಆಗಬೇಕು. ಫಸ್ಟ್ ಕ್ಯಾರೆಕ್ಟರ್ ಏನೇ ಆಗಿರ್ಬೋದು. ಓಕೆ, ಸೊ ಈಗ ಇದು ನಾನು ಪ್ಯಾಟರ್ನ್ ಅಂತ ತಗೊಂತೀನಿ. ಓಕೆ, ಎಂಟರ್. ನಾವು ಪಿ ಡಾಟ್ ಕಂಪೈಲ. ಈಗ ಪಿ ಡಾಟ್ ಫೈಂಡ್ ಆಲ್. ಈಗ ಐ ಲೈಕ್ ಕ್ಯಾಟ್, ಬ್ಯಾಟ್, rat, hat, mat. Okay, so C ನು ಮ್ಯಾಚ್ ಮಾಡುತ್ತೆ. ಅಂದ್ರೆ A to 80 ಕೋಲನ್ ಬಿಟ್ಟಿದ್ದೀರಾ? ಕೋಲನ್ ಬಿಟ್ಟಿದ್ದೀನಿ. ಈಗ ಔಟ್ಪುಟ್ ಏನೇನು ಬರುತ್ತೆ ಹೇಳಿ, ಎಲ್ಲವೂ ಕ್ಯಾಟು, ಬ್ಯಾಟು, ರ್ಯಾಟು, ಮ್ಯಾಟು, ಹ್ಯಾಟು ಎಲ್ಲಾನು ಬರುತ್ತೆ. ಓಕೆ, 80 ಮಾತ್ರ ಕಾಮನ್. ಫಸ್ಟ್ ಕ್ಯಾರೆಕ್ಟರ್ ಏನೇ ಇದ್ರೂ ಮ್ಯಾಚ್ ಮಾಡಬೇಕು. ಅರ್ಥ ಆಗ್ತಿದೆಯಾ ಉಷಾ? ಹಾ ಸರ್. ಓಕೆ, ಈಗ ಫಾರ್ ಎಕ್ಸಾಂಪಲ್ does. Okay, yes. He has written book. Which has mass. Okay, so I will type enter. You see there S ಲಾಸ್ಟ್ ಅಲ್ಲಿ ಇರಬೇಕು. ಮತ್ತೆ ಇಲ್ಲಿ 2 ಕ್ಯಾರೆಕ್ಟರ್ಸ್ ಏನೇ ಇರ್ಬೋದು, ಇಲ್ಲಿ 2 ಕ್ಯಾರೆಕ್ಟರ್ಸ್ ಏನಾದರೂ ಇರ್ಬೋದು, ಇಲ್ಲಿ 2 ಕ್ಯಾರೆಕ್ಟರ್ಸ್ ಏನಾದರೂ ಇರ್ಬೋದು, ಇಲ್ಲಿ 2 ಕ್ಯಾರೆಕ್ಟರ್ಸ್ ಏನಾದರೂ ಇರ್ಬೋದು. ಓಕೆ, ABCDEF, ಇಲ್ಲಿನೂ ಅಷ್ಟೇ ABCDEF, ಇಲ್ಲಿನೂ ಅಷ್ಟೇ ABCDEF. ಓಕೆ, ಅರ್ಥ ಆಗ್ತಿದೆಯಾ ಉಷಾ ಕೇಳಿಸ್ಕೊಂತಿದ್ದೀರಾ? ಹಾ ಸರ್. ಹಾ, ಓಕೆ. ಈಗ
ಈಗ 4 ಲೆಟರ್ ಇರುವಂತದ್ದು ಪ್ರಿಂಟ್ ಆಗುತ್ತೆ. 4 ಲೆಟರ್ ಇರುವಂತದ್ದು ಪ್ರಿಂಟ್ ಆಗ್ಬೇಕು ನಮ್ಗೆ. ಏನೇ ಲೆಟರ್ಸ್ ಇರ್ಬೋದು ಅವು, ಏನೇ ಲೆಟರ್ಸ್ ಇರ್ಬೋದು. ಓಕೆ, 4 ಲೆಟರ್ಸ್ ಬೇಡ, 5 ತಗೊಳ್ಳೋಣ. ಓಕೆ, ಸೊ ಎಂಟರ್. ಈಗ ನೋಡ್ರಿ 5 ಲೆಟರ್ಸ್ ಇರೋದನ್ನ ಮ್ಯಾಚ್ ಮಾಡ್ಬಿಡುತ್ತೆ. ಅದು ಏನೇ ಇರ್ಬೋದು ಅದು. ಇಲ್ಲಿ ನೋಡಿ ಸ್ಪೇಸ್ನು ಕನ್ಸಿಡರ್ ಮಾಡ್ಕೊತಾ ಇದೆ, ಇಲ್ಲಿನ ಸ್ಪೇಸನ್ನು ಕನ್ಸಿಡರ್ ಮಾಡ್ಕೊತಾ ಇದೆ, ಇಲ್ಲಿ ಸ್ಪೇಸನ್ನು ಕನ್ಸಿಡರ್ ಮಾಡ್ಕೊತಾ ಇದೆ. ಓಕೆ, ವಿಚ್ ಅನ್ನೋದನ್ನು ಬರ್ತಾ ಇದೆ. ಹ್ಯಾಸ್ ಗಿಂತ ಮುಂಚೆ ಒಂದು ಸ್ಪೇಸ್, ಹ್ಯಾಸ್ ಆದ್ಮೇಲೆ ಒಂದು ಸ್ಪೇಸ್. ಸೊ ಡಾಟ್ ಏನ್ ಮಾಡುತ್ತೆ ಅಂದ್ರೆ ಸ್ಪೇಸ್ ನ ಸಮೇತ ಮ್ಯಾಚ್ ಮಾಡುತ್ತೆ, ಸ್ಪೇಸ್ ನ ಸಮೇತ ಮ್ಯಾಚ್ ಮಾಡುತ್ತೆ. ಓಕೆ, ಈಗ next thing is ಇಲ್ಲಿ ನೋಡ್ರಿ ಕೇಸ್ ಇನ್ಸೆನ್ಸಿಟಿವ್ ಮ್ಯಾಚಿಂಗ್ ಮಾಡ್ಬೇಕು ನಾವು ಅಂದಾಗ. ಇಲ್ಲಿ ನೋಡಿ ರೋಬೋಕಾಪ್ ಕ್ಯಾಪಿಟಲ್ ಆರ್, ಇದೇನಿದು ಕ್ಯಾಪಿಟಲ್ ಆರ್. ಈ ತರ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಸಿ ಇದೆ ಅಂದ್ರೂ ಮ್ಯಾಚ್ ಮಾಡ್ಬೇಕು. ಕ್ಯಾಪಿಟಲ್ಸ್ ಇದ್ರು ಸ್ಮಾಲ್ ಲೆಟರ್ಸ್ ಇದ್ರು ಏನೇ ಇದ್ರು ಮ್ಯಾಚ್ ಮಾಡ್ಬೇಕು ನೀವು. ಕೇಸ್ ಇನ್ಸೆನ್ಸಿಟಿವಿಟಿ ಅಂತೀವಿ ಅದನ್ನ. ಓಕೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ವಿ ನೀಡ್ ಟು ಇನ್ಕ್ಲೂಡ್ RE.I ಇಗ್ನೋರ್ ಕೇಸ್. ಓಕೆ, ಟೈಪ್ ಮಾಡಿ RE.I ಅಂತ. ಉಷಾ, RE.I. ಓಕೆ, ಇಲ್ಲಿ ನೋಡ್ರಿ ನಮ್ಗೆ ಏನ್ ಬೇಕು. ಸೇ I want KGF. Okay, so comma, here we must give comma RE.I. Okay, ignore case sensitivity. Say find all. Here I'll give find all. So here we need to give the text. So here we need to type the text. Okay, I like KGF. Okay, capital KGF. My friend watched KGF. Okay, he likes KGF songs. Okay, ಈಗ ನೋಡ್ರಿ ಇದನ್ನು ಮ್ಯಾಚ್ ಆಗ್ಬೇಕು. ಓಕೆ, ಈ KGF ಮ್ಯಾಚ್ ಆಗ್ಬೇಕು, ಆಮೇಲೆ ಈ KGF ಮ್ಯಾಚ್ ಆಗ್ಬೇಕು, 3 KGF ಮ್ಯಾಚ್ ಆಗ್ಬೇಕು. ಓಕೆ, ಸೊ ಐ ಟೈಪ್ ಎಂಟರ್. ಸೇ oh, I did some mistake. Here it must be P.findAll. ನೋಡಿದ್ರ ಉಷಾ ಬಂತ? ಓಕೆನಾ ಉಷಾ? ಉಷಾ ಅರ್ಥ ಆಗ್ತಿದ್ಯಾ? ಹಾ ಸರ್, ಹಾ. ಓಕೆ, ಈಗ ಅದೇ ತರ ಇಂಡಿಯಾ ಅನ್ನೋದು ಕ್ಯಾಪಿಟಲ್ಸ್ ಇದ್ರೂನು ಸ್ಮಾಲ್ ಲೆಟರ್ಸ್ ಇದ್ರೂನು ಏನೇ ಇದ್ರೂನು ಮ್ಯಾಚ್ ಆಗ್ಬೇಕು. ಅದಕ್ಕೆ ಎಕ್ಸ್ಪ್ರೆಷನ್ ಬರೀರಿ, ಟೈಪ್ ಮಾಡಿ ಉಷಾ. ಸರ್ ಅಲ್ಲಿ KGF ಓಕೆ, RE.I ಅಂದ್ರೆ ಏನ್ ಸರ್ ಅದು? ಇಗ್ನೋರ್. I stands for ignore case sensitivity. ಇಗ್ನೋರ್ ಕೇಸ್. ಇವಾಗ ಅಂದ್ರೆ ಏನ್ ಇಗ್ನೋರ್ ಮಾಡಿತ್ತು ಸರ್ ಅಲ್ಲಿ? KGF ಕ್ಯಾಪಿಟಲ್ K ಇದ್ರೂನು ಪ್ರಿಂಟ್ ಮಾಡುತ್ತೆ, ಸ್ಮಾಲ್ K ಇದ್ರೂನು ಪ್ರಿಂಟ್ ಮಾಡುತ್ತೆ, ಕ್ಯಾಪಿಟಲ್ J ಇದ್ರೂನು, ಅಂದ್ರೆ ಕೇಸ್ ಸೆನ್ಸಿಟಿವಿಟಿನ ಅದು ಇಗ್ನೋರ್ ಮಾಡುತ್ತೆ. ಓಕೆ, ಅಂದ್ರೆ ಯಾವ್ದಾದ್ರು ಇರ್ಬೋದು, ಸೊ ಅದು ತಗೊಳುತ್ತೆ. ಕ್ಯಾಪಿಟಲ್ R ಇರ್ಬೋದು, ಸ್ಮಾಲ್ r ಇರ್ಬೋದು, ಕ್ಯಾಪಿಟಲ್ O ಇರ್ಬೋದು, ಸ್ಮಾಲ್ o ಇರ್ಬೋದು, ಕ್ಯಾಪಿಟಲ್ B ಇರ್ಬೋದು, ಸ್ಮಾಲ್ b ಇರ್ಬೋದು, ಕ್ಯಾಪಿಟಲ್ O ಇರ್ಬೋದು, ಸ್ಮಾಲ್ b o ಇರ್ಬೋದು, ಕ್ಯಾಪಿಟಲ್ C ಇರ್ಬೋದು, ಸ್ಮಾಲ್ c ಇರ್ಬೋದು. ಈ ತರ
ಓಕೆ, ಯಾವುದೇ ಇದ್ರೂ ಅದು ತಗೊಳುತ್ತೆ ಅಂತ. ತಗೊಳುತ್ತೆ. ಈಗ ಅದೇ ತರ ನಾನು ನಿಮ್ಗೆ ಏನ್ ಕೇಳಿದ್ದೆ, ಇಂಡಿಯಾದ್ ಕೇಳಿದ್ನಲ್ಲ, ಇಂಡಿಯಾದ್ ಕೇಳಿದ್ರೆ ಅವಾಗ ಏನ್ ಬರಿಬೇಕಾಗುತ್ತೆ ಇಲ್ಲಿ? ಅಲ್ಲಿ ಇಂಡಿಯಾ ಅಂತ ಬರಿಬೇಕು ಸರ್ ಅಷ್ಟೇ. ಜಸ್ಟ್ ಇಂಡಿಯಾ. ಓಕೆ, I'll type here. Here India. ಓಕೆ, ಅಲ್ಲಿ ನೋಡ್ರಿ ಕ್ಯಾಪಿಟಲ್ ಇಂಡಿಯಾ ಮತ್ತೆ ಇಲ್ಲಿ ಸ್ಮಾಲ್ ಇಂಡಿಯಾ ಎರಡೂ ಪ್ರಿಂಟ್ ಆಗಬೇಕು. ಸೊ ಅಲ್ಲಿ ಟೈಪ್ ಎಂಟರ್. ಇಲ್ಲಿ ನೋಡಿ ಎರಡನ್ನೂ ಮ್ಯಾಚ್ ಮಾಡ್ತಾ ಇದೆ. ಅರ್ಥ ಆಗ್ತಿದೆಯಾ? ಗೊತ್ತಾಯ್ತು ಸರ್, ಗೊತ್ತಾಯ್ತು. ಓಕೆ, ಸರಿ ಉಷಾ, we can stop here. ಓಕೆ ಸರ್, ಓಕೆ. Usha, we can stop here. ಯಾ ಸರ್, ಓಕೆ ಓಕೆ. So in this class you learned are the character classes along with re.i, ignore case. Okay.